ಓಂ ನಮಃ ಶಿವಾಯ. ನನ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕರಿಸಿ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಪಾದಯಾತ್ರೆ 26 ವರ್ಷದಿಂದ ಬಸವನ ಬಾಗೇವಾಡಿಯಿಂದ ಬೂದಿ ಕೆದರುವ ದಿನ ಇವತ್ತು ಶುರು ಮಾಡಲಾಯಿತು. ಸಮಸ್ತ ಬಸವನ ಬಾಗೇವಾಡಿ ಜನರು ಎಲ್ಲರೂ ಇದ್ದಾರೆ. 1500ರಿಂದ 2000 ಜನ ನಮಗೆ ಬೀಳ್ಕೊಡೋದಕ್ಕೆ ಇಲ್ಲಿಂದ 12 ಕಿಲೋಮೀಟರ್ ದೂರದ ಹುಯಿನಿಪಿಲ್ವರೆಗೂ ಬರುತ್ತಾರೆ. ಹೀಗೆ ಹುಯಿನಿಪ್ಪರಿಗೆವರೆಗೂ ಸಾಗುತ್ತಾ ಎಲ್ಲ ಬಸವನ ಬಾಗೇವಾಡಿಯ ಭಕ್ತಾದಿಗಳು ಹೋಗ್ತಿರುವಾಗ ನಾನಾ ಬಗೆಯ ಪ್ರಸಾದ ಸೇವೆ, ತಂಪು ಪಾನೀಯ, ಎಳೆನೀರು, ಮಜ್ಜಿಗೆ, ಹೀಗೆ ನಾನಾ ಬಗೆಯ ಪ್ರಸಾದ ಸೇವೆ ಇರುತ್ತದೆ. ಅದನ್ನು ಎಲ್ಲ ಸೇವಿಸುತ್ತಾ ಎಲ್ಲ ಜನರು ಭಕ್ತಾದಿಗಳು ಎಲ್ಲರೂ ಹುಯಿನಿಪ್ಪರಿಗೆ ಈಶ್ವರ ದೇವಸ್ಥಾನದಲ್ಲಿ ಬಂದು ಪ್ರಸಾದ ಸೇವನೆ ಮಾಡಿ ತಮ್ಮ ಮನೆಗೆ ಮರಳಿ ಹೋಗುತ್ತಾರೆ. ಅಲ್ಲಿಂದ 200-300 ಜನ ಶ್ರೀಶೈಲ ಸನ್ನಿಧಿಗೆ ಪಾದಯಾತ್ರೆ ಮುಂದೆ ಬೆಳೆಸುತ್ತಾರೆ. ಬಾಗೇವಾಡಿಯಿಂದ ಮೊದಲ ವಸ್ತಿ ಬಳಗಾನೂರಲ್ಲಿ ಮಾಡಿ ರಾತ್ರಿ 1 ಗಂಟೆಗೆ ಎದ್ದು ಮತ್ತೆ ಪಾದಯಾತ್ರೆ ಶುರು ಮಾಡಿ ಮತ್ತೆ 35-40 ಕಿಲೋಮೀಟರ್ ಹೋಗಿ ದ್ಯಾಮನಾಳ ಅಂತೇಳಿ ಒಂದು ಊರು ಗೌಡ್ರ ಮನೆಯಲ್ಲಿ ಈ ಪ್ರಸಾದವನ್ನು ಸುಮಾರು 1.5 ಗಂಟೆ ಆಗಿತ್ತು. ದ್ಯಾಮನಾಳದಿಂದ ಪ್ರಸಾದ ಸೇವಿಸಿ 3 ಗಂಟೆಗೆ ಮತ್ತೆ ಪ್ರಯಾಣ ಆರಂಭಿಸಲಾಯಿತು. ದ್ಯಾಮನಾಳದಿಂದ ಸುಡು ಬಿಸಿಲಲ್ಲಿ ಪ್ರಯಾಣ ಮಾಡಿ ಕಕ್ಕೇರ ಸೇರುವಷ್ಟರಲ್ಲಿ 6 ಗಂಟೆ ಆಗಿತ್ತು. ಅಲ್ಲಿ ಕಂಬಿ ಪೂಜೆ ಸಲ್ಲಿಸಿ ಪ್ರಸಾದ ಸೇವಿಸಿ ಅಲ್ಲಿಂದ 8 ಗಂಟೆಗೆ ಮತ್ತೆ ಪ್ರಯಾಣ ಆರಂಭಿಸಲಾಯಿತು. ಸಂಪದ ಕೊಡುವನ ಮಲ್ಲಯ್ಯ, ಸಂಪದ ಕೊಡುವನ ಮಲ್ಲಯ್ಯ, ನಂದನ ಕುದುರೆ ಜಾತ್ರೆಗೆ ಸಂಪದ ಕೊಡುವನ ಮಲ್ಲಯ್ಯ, ಸಂಪದ ಕೊಡುವನ ಮಲ್ಲಯ್ಯ, ಧನವ ಕೊಡುವ ಧಾನ್ಯವ ಕೊಡುವ, ಸಿರಿಯ ಕೊಡುವ ಸಂಪದ ಕೊಡುವ, ಸಿರಿಯ ಕೊಡುವ ಸಂಪದ ಕೊಡುವ, ಸಿರಿಯ ಕೊಡುವ ಸಂಪದ ಕೊಡುವ, ಯಜಮಾನರಾಡುವ ಬಾಲನ ಕೊಟ್ಟರ ನಿಮ್ಮ ಧರ್ಮ ಚನ್ನಮಲ್ಲ, ಯಜಮಾನರಾಡುವ ಬಾಲನ ಕೊಟ್ಟರ ನಿಮ್ಮ ಧರ್ಮ ಚನ್ನಮಲ್ಲ, ಹೇ ಬಾಯಿಯ ಮನದಡಿಯಾಗ ನೆನೆದರ ಪದವಿ ಕಾಣು ಚನ್ನಮಲ್ಲ, ಬಾಯಿಯ ಮನದಡಿಯಾಗ ನೆನೆದರ ಪದವಿ ಕಾಣು ಚನ್ನಮಲ್ಲ, ಹೇ ವಸ್ತಲದ್ದು ಸತ್ಪುರಲಿನ ಪಾದೋ ಶಕ್ತಿಯದಿಂದ ನೆನಿ ಮನವೇ, ಹಿಂತಿನಿ ಬ್ರಿಡ್ಜಿಂದ 3 ಕಿಲೋಮೀಟರ್ ನಂತರ 3 ಗಂಟೆ ರೆಸ್ಟ್ ಮಾಡಿ ರಾತ್ರಿ 3 ಗಂಟೆಗೆ ಮತ್ತೆ ಪ್ರಯಾಣ ಆರಂಭಿಸಿ ನಡುವೆ ಎಲ್ಲ ಸ್ನಾನ ಮುಗಿಸಿಕೊಂಡು ನವಿಲುಗುಡ್ಡ ಬಂದು ತಲುಪುವಷ್ಟರಲ್ಲಿ 8 ಗಂಟೆಯಾಗಿತ್ತು. ನಮ್ಮ ಸೇವಾ ಸಮಿತಿಯವರು ಪ್ರಸಾದವನ್ನು ಮುಂಜಾನೆ ಬೆಳಗಿನ ಟಿಫಿನನ್ನು ತಯಾರು ಮಾಡ್ತಾ ಇದ್ದಾರೆ. ಇದೊಂದು ಶಾಲೆ, ವಿಶಾಲವಾದ ಜಾಗ. ಅಲ್ಲಿ ನೆರಳಲ್ಲಿ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ. ಕಂಬಿ ಮಲ್ಲಯ್ಯನ ನಮಸ್ಕರಿಸಿ 10 ಗಂಟೆಗೆ ಟಿಫಿನ್ ಎಲ್ಲರೂ ಮಾಡಲಾಯಿತು. ಒಬ್ಬರು ತುಂಬ್ಕೊಂಬರಿ ಕಡೆ ನಮ್ಮೆಲ್ಲರ ಊಟ ಆದ ನಂತರ ಕಮಿಟಿ ಬಳಗ ಟಿಫಿನ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಲಾಗಿ ನಿಂತಿರುವ ಪಿಕಪ್ ವಾಹನ 2 ಇವೆ. ಒಂದರಲ್ಲಿ ನೀರಿನ ಕ್ಯಾನು ಹಾಗೂ ನೀರು ಬರುವಂತೆ
ಭಕ್ತರಿಗೆ ಕುಡಿಲಿಕ್ಕೆ ಅದು ವ್ಯವಸ್ಥೆ ಮಾಡಲಾಗಿದೆ ಚೆನ್ನಾಗಿ. ಹಾಗೂ ಇಲ್ಲಿ ಒಂದು ಲಾರಿ ಹಾಗೂ ಅಂಥವರು ಇನ್ನೂ 2 ಕಾರು ಬೈಕುಗಳಿವೆ. ಬೇರೆ ಕಡೆ ನೆರಳಲ್ಲಿ ಹಚ್ಚಿದ್ದಾರೆ. ಇವರೆಲ್ಲ ಮಾಲಕರು 15 ದಿವಸಗಟ್ಟಲೆ ಇಲ್ಲಿ ಸೇವಾ ಸಮಿತಿಗೆ ಒಪ್ಪಿಸಿದ್ದಾರೆ. ಎಲ್ಲ ಭಕ್ತರ ಕಾಳಜಿಯನ್ನು ಮಾಡಿ ಆರೋಗ್ಯ ಹಾಗೂ ಊಟ ವಸತಿ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸಮಿತಿಯವರು. ತುಂಬ ದೂರದಿಂದ ಬಂದಂಥ ಭಕ್ತಾದಿಗಳ ಕಾಲುಗಳನ್ನು ತಿಕ್ಕಿ ತೀಡಿ ಹಗರು ಮಾಡ್ತಿರುವ ಸೇವೆ, ಅದ್ಭುತ ಸೇವೆ. ಸಂಜೆ ಊಟವನ್ನು ತಯಾರು ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ಚಪಾತಿಯನ್ನು ಎಲ್ಲರೂ ತಯಾರು ಮಾಡ್ತಾ ಇದ್ದಾರೆ. ಅನ್ನ, ಸಾಂಬಾರು, ಪಾಯಸ, ಬಜ್ಜಿ ಹಾಗೆ ವೆರೈಟಿ ಆಹಾರವನ್ನು ದಿನ ಬೇರೆ ಬೇರೆಯಾಗಿ ತಯಾರು ಮಾಡಿ ಭಕ್ತಾದಿಗಳಿಗೆ ಉಣಬಡಿಸ್ತಾ ಇದ್ದಾರೆ ಸಮಿತಿಯವರು. ಶಾಲೆಯಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಇದೆ. ಎಲ್ಲರೂ ಊಟ ಮಾಡ್ತಾ ಇದ್ದೇವೆ. ಇನ್ನೇನು ಪಾದಯಾತ್ರೆ ಶುರು ಮಾಡಬೇಕು. 8 ಗಂಟೆಗೆ ಎಲ್ಲರೂ ಪಾದಯಾತ್ರೆ ಶುರು ಮಾಡಲಾಯಿತು. ಸಂಜೆ ಊಟವನ್ನು ಮುಗಿಸಿಕೊಂಡು ಸುಮಾರು 9:30 ಗಂಟೆ ದೇವದುರ್ಗ ಪಟ್ಟಣವನ್ನು ಬಂದು ಸೇರಿದೆವು. ಹಾಗೆ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ನೋಡಿ, ಹೀಗೆ ರಾತ್ರಿಯಲ್ಲಿ ಸುಮಾರು ಪಾದಯಾತ್ರೆಯನ್ನು ಮಾಡ್ತಾ ಇರೋದಿನ್ನು ಹಿಂದೆ ನಮ್ಮ ಫ್ರೆಂಡ್ ಓಡ್ತಾ ಬಂದ. ಹಾಗೆ ಇನ್ನೂ ಹಿಂದೆ ಕಂಬಿ ಮತ್ತು ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಹೀಗಿದೆ ನೋಡಿ ಪಾದಯಾತ್ರೆ ನಮ್ಮದು. ಆಗ್ಯಾರ ದೇವದುರ್ಗದಿಂದ ಹೊರಟು ತುಂಬ ಲಾಂಗೆಸ್ಟ್ ಜರ್ನಿ. ರಾತ್ರಿ ಎಲ್ಲ ನಡ್ಕೊಂಡು ಬಂದು ಅಲ್ಲೆಲ್ಲಿ ನಮ್ಮ ಫ್ರೆಂಡ್ ಸ್ವಲ್ಪ ರೆಸ್ಟ್ ಮಾಡಿದರು. ನಾನು ಹಾಗೆ ನಡ್ಕೊಂಡು ಬಂದೆ. ಇಲ್ಲಿ ಮಹಾರಾಷ್ಟ್ರದ ಪಾಲ್ಕಿ ಇದು. ಅವರು ಕೂಡ ಇಲ್ಲಿ ನಾಷ್ಟ ಮಾಡ್ತಾ ಇದ್ದಾರೆ. ಇದು ಗಬ್ಬೂರಿಂದ ಇನ್ನೂ 4 ಕಿಲೋಮೀಟ್ರ್ ಇದೆ ಮುಂದೆ ಗಬ್ಬೂರು. ಅದಕ್ಕಿಂತ ಈಚೆಗೆ ಒಂದು ಟೆಂಟ್ ಇದೆ. ಇಲ್ಲಿ ಸ್ವಲ್ಪ ಮುಖಾಗಿ ಕತ್ಕೊಂಡು ಫ್ರೆಶ್ ಆಗಿ ಟೀಗೆ ಕೊಡೋದು. ಹಾಗೆ ಇಲ್ಲಿ ಪಾಲ್ಕಿ ಇದೆ ನೋಡಿ, ಸಿದ್ದರಾಮೇಶ್ವರ ಪಾಲ್ಕಿ. ಇದು ಮಹಾರಾಷ್ಟ್ರದಿಂದ ಇವರು ಬಂದಿದ್ದಾರೆ. ಈ ಪಾಲ್ಕಿ ಮೇನ್ ಶ್ರೀಶೈಲಕ್ಕೆ ಹೋಗ್ತಾ ಇದೆ. ಶ್ರೀಶೈಲಕ್ಕೆ ಇದು ಹೋದ್ಮೇಲೆ ಅಲ್ಲಿ ಜಾತ್ರೆ ಶುರುವಾಗೋದು. ಸಿದ್ದರಾಮೇಶ್ವರ ಪಾಲ್ಕಿಯನ್ನು ಹೊತ್ತು ತಂದ ಮಹನೀಯರಿವರು ಸೋಲಾಪುರದಿಂದ ಬಂದಿದ್ದಾರೆ. ಇಡ್ಲಿ ಟಿಫನ್ ಮಾಡ್ತಾ ಇದ್ದಾರೆ. ನಾವು ಕೂಡ ಇಡ್ಲಿ ಟಿಫನ್ ಮಾಡಿದೆ. ಇನ್ನೇನು ಗಬ್ಬೂರು ಬಂದು ಸೇರುವಷ್ಟರಲ್ಲಿ ಬೆಳಗಿನ 6 ಗಂಟೆ ಆಗಿತ್ತು. ಹಾಗೆ ಸ್ಲೋ ಆಗಿ ನಡ್ಕೊತ ಬಂದು ಗಬ್ಬೂರಲ್ಲಿ ಒಂದು ಸುಂದರ ದೇವಸ್ಥಾನ, ಅಲ್ಲಿ ನಮ್ಮ ಹಾರ್ಟಿಂಗ್ ಇತ್ತು. ಅಲ್ಲೇ ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲೇ ರೆಸ್ಟ್ ಮಾಡಿ ಮತ್ತೆ 3 ಗಂಟೆಗೆ ರಾಯಚೂರು ಕಡೆಗೆ ಪ್ರಯಾಣ ಬೆಳೆಸಿದೆವು. Hey,
ರಾಯಚೂರು ಹೃದಯ ಭಾಗದ ಕೋಟೆಯನ್ನು ಸೂರ್ಯಕಿರಣ ಸ್ಪರ್ಶಿಸಿ ಬರ್ತಾ ಇದ್ದಾನೆ. ಬೆಳಗಿನ 6 ಗಂಟೆ ಸಮಯ ರಾಯಚೂರಲ್ಲಿ ಪಾದಯಾತ್ರೆ. ನಿನ್ನೆ 3 ಗಂಟೆಗೆ ಗಬ್ಬೂರಿಂದ ಹೊರಟ ಪಾದಯಾತ್ರೆ ಇವತ್ತು 6 ಗಂಟೆಗೆ ರಾಯಚೂರಲ್ಲಿ ಬಂದು ತಲುಪಿ ರಾಮಲಿಂಗ ದೇವಸ್ಥಾನಕ್ಕೆ ಹೊಂಟಿದ್ದೇವೆ. ಬಸವನ ಬಾಗೇವಾಡಿಯಿಂದ ಪಾದಯಾತ್ರೆ ಶುರು ಮಾಡಿ ಇವತ್ತು 5ನೇ ದಿವಸ. ರಾಯಚೂರಿನ ರಾಮಲಿಂಗ ದೇವಸ್ಥಾನ ಇದು ಹೊರ ಪಡಸಾಲೆಯಲ್ಲಿ ಈ ಥರ ನಮ್ಮೆಲ್ಲ ಭಕ್ತಾದಿಗಳು ರೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ಪಡಸಾಲೆ ಇದೆ, ತುಂಬ ದೊಡ್ಡದು. ಪಡಸಾಲೆಯಿಂದ ರಾಮಲಿಂಗ ದೇವಸ್ಥಾನದ ಒಳಗಡೆ ಹೋಗೋಣ. ಅಲ್ಲಿ ದೇವಸ್ಥಾನದ ಗರ್ಭಗುಡಿ ಇದೆ, ಇಲ್ಲಿ ಹೋಗೋಣ ಒಳಗಡೆ ದ್ವಾರ ಬಾಗಿಲದಿಂದ. ಇಲ್ಲಿ ಮುಂದೆ ನಂದಿ ಇದೆ. ಇಲ್ಲಿ ನಂದಿ ಆದ ನಂತರ ಇಲ್ಲಿ ಒಳಗಡೆ ಬಾಗಿಲು ಹಾಕಿದ್ದಾರೆ. ಎಲ್ಲ ಪೂಜೆ ಮುಗಿಸ್ಕೊಂಡು ಚಾವಿ ಹಾಕ್ಕೊಂಡು ಹೋಗಿದ್ದಾರೆ. ಇಲ್ಲಿ ರಾಮಲಿಂಗ ಲಿಂಗು ಇದೆ ಒಳಗಡೆ, ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಕೆಳಗಡೆ ಇದೆ ಸ್ವಲ್ಪ ಆ ಲಿಂಗು ದರ್ಶನ ನಿಮಗೆ ಇವತ್ತು ಹೀಗಿದೆ. ದೇವಸ್ಥಾನದ ಮುಂದುಗಡೆ ವಿಶಾಲವಾದ ಗ್ರೌಂಡ್ ಇದೆ. ಅಲ್ಲಿ ಒಂದು 500-600 ಟವರಸ್ ನಿಂದಿರ್ಬೋದು ಆರಾಮಾಗಿ. ನಿನ್ನೆ ಇಲ್ಲೊಂದು ಮ್ಯಾರೇಜ್ ಆಗಿದೆ, ಆ ಟೆಂಟ್ ಇದು. ಇಲ್ಲಿ ನನ್ನ ಸ್ನೇಹಿತರು ಹಾಗೂ ಎಲ್ಲರೂ ಇಲ್ಲಿ ಕುಂತಿದ್ದಾರೆ. ಇದು ಪಡಸಾಲೆಯಿಂದ ಕೆಳಗಡೆ ತುಂಬ ಮತ್ತು ಇಲ್ಲೊಂದು ವಿಶಾಲವಾದಂಥ ಜಾಗ. ಇಲ್ಲೆಲ್ಲ ಮ್ಯಾರೇಜ್ ಮಾಡ್ತಾರೆ ಕಾಣಿಸುತ್ತೆ. ಇದು ತುಂಬ ವಿಶಾಲವಾದಂಥ ಜಾಗ ಇದೆ ರಾಮಲಿಂಗ ದೇವಸ್ಥಾನದ್ದು. ಇಲ್ಲಿ ಕೂಡ ಲಾರಿಯಿಂದ ಎಲ್ಲ ಸಾಮಾನುಗಳನ್ನು ಇಳಿಸಿಕೊಂಡು ಊಟದ ವ್ಯವಸ್ಥೆ ಹಾಗೂ ಟಿಫಿನ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ತುಂಬ ವಿಶಾಲವಾಗಿದೆ ರಾಮಲಿಂಗ ದೇವಸ್ಥಾನ. ಅಲ್ಲಿ ಕಾಣೋದು ಅದೇ ಪಡಸಾಲೆ, ಅದರ ಒಳಗಡೆ ದೇವಸ್ಥಾನ ಇದೆ. ಇದು ಹೊರಗಡೆ ಇರ್ತಕ್ಕಂಥ ಈ ವಿಶಾಲವಾದ ಜಾಗ. ಇಲ್ಲಿ 2 ಗಂಟೆಗೆ ಊಟ ಎಲ್ಲ ಮುಗಿಸಿಕೊಂಡು ರಾಯಚೂರಿಂದ 3 ಗಂಟೆಗೆ ಮತ್ತೆ ಪಾದಯಾತ್ರೆ ಶುರು ಮಾಡಲಾಯಿತು. ಶಾಂತಿನಗರ ಕಡೆಗೆ ನಮ್ಮ ಪಾದಯಾತ್ರೆ